ಮೊನ್ನೆ ಹೋದ ಶುಕ್ರವಾರ 8 ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಡೈಲಿ ಒಂದು ಸ್ವಲ್ಪ ಥಿಯೇಟರ್ಸ್ ರಿಲೀಸ್ ಆಗ್ತಿದೆ. ನಮಗೆ ಸ್ಕ್ರೀನ್ಸು ಸೇರಿಸಿ 45 ಥಿಯೇಟರ್ಸ್ ಓಪನ್ ಆಗಿದೆ ಸರ್. ಹನ್ವೀಶ್ ಅಭಿಯಾನದ ಸುರೇಶ್ ರಾಜ್ ನಿರ್ದೇಶನದ ಬಹು ನಿರೀಕ್ಷಿತ ಚಿತ್ರ ಸ್ವೇಚ್ಛೆ ಇದೇ ಜನವರಿ 3ರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ ಎಂದು ನಿರ್ದೇಶಕ ಸುರೇಶ್ ರಾಜ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಸ್ವೇಚ್ಛೆ ಸಿನಿಮಾ ನವರಸ ಒಳಗೊಂಡ ಒಂದು ನಯ ಪ್ರೇಮ ಕತೆ. ಈ ಚಿತ್ರವು 90ರ ದಶಕ ಹಾಗೂ ಇಂದಿನ 2 ಕಾಲಘಟ್ಟಗಳ ಕತೆ ಒಳಗೊಂಡಿದೆ. ಒಬ್ಬ ಸಾಮಾನ್ಯ ಕೂಲಿ ಕೆಲಸದ ಹುಡುಗನ ಪ್ರೀತಿ ಎಷ್ಟರ ಮಟ್ಟಿಗೆ ಇರುತ್ತದೆ, ಯಾವ ಯಾವ ಆಯಾಮಗಳನ್ನು ಪಡೆದುಕೊಳ್ಳುತ್ತದೆ ಎಂಬುದನ್ನು ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಅದರಲ್ಲಿ ಜೊತೆಗೆ ಒಂದು ಕಡೆ ಕಷ್ಟದಲ್ಲಿ ಆಸರೆಯಾದ ತಾಯಿಗೆ ಮಗಳ ಪ್ರೀತಿಯೇ ಸಿರಿತನವಾದರೆ, ಆ ಪುಟ್ಟ ಮಗಳು ಸ್ವೇಚ್ಛೆ ತಾಯಿಗೋಸ್ಕರ ಏನೆಲ್ಲ ಮಾಡುತ್ತಾಳೆ ಎಂಬ ಮನಕಲಕುಲವ ಕಥೆಯನ್ನು ಭಾವನಾತ್ಮಕವಾಗಿ ರಚನೆ ಮಾಡಲಾಗಿದೆ ಎಂದು ಹೇಳಿದರು. ಸುರೇಶ್ ರಾಜು ಅಂತ ಸ್ವೇಚ್ಛೆ ಮೂವಿ ಡೈರೆಕ್ಟ್ರು. ಇದೇ ಜನವರಿ 3ನೇ ತಾರೀಕು ಎಲ್ಲರ ಮುಂದೆ ತೆರೆ ಮೇಲೆ ಬರಲಿದೆ ನಮ್ಮ ಸ್ವೇಚ್ಛೆ. ಮೊದಲನೇದಾಗಿ ಸ್ವೇಚ್ಛೆ ಬಗ್ಗೆ ಹೇಳಬೇಕು ಅಂದರೆ, ತುಂಬ ಸುಂದರವಾದ ಮುದ್ದಾದ ಪ್ರೇಮ ಕತೆ. ಆಮೇಲೆ ಅಷ್ಟೇ ಮುದ್ದಾಗಿರೋವಂಥ ಒಂದು ಸೆಂಟಿಮೆಂಟು ಇದೆ ತಾಯಿ ಮಗುದು. ತುಂಬ ಚೆನ್ನಾಗಿದೆ. 2 ಪ್ಯಾರಲಲ್ ಕತೆ ಒಂದೇ ಟೈಮ್ ಲೈನಲ್ಲಿ ತೋರಿಸೋ ಅಂಥ ಕತೆನೇ ಸ್ವೇಚ್ಛೆ. ನೀವು ನೋಡಿದರೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಇದರಲ್ಲಿ ತುಂಬ ಸಾಹಿತ್ಯ ಪೂರ್ವಕವಾಗಿರುವಂಥ 5 ಹಾಡುಗಳಿದೆ. ಒಂದು ತಾಯಿ ಸಾಂಗ್ ಅಂತೂ ಇವಾಗ 2ನೇ ತಾರೀಕು ರಿಲೀಸ್ ಆಗ್ತಿದೆ. ತುಂಬ ಚೆನ್ನಾಗಿದೆ, ಅದು ನೋಡಿದ ತಕ್ಷಣವೇ ಖುಷಿ ಆಗುತ್ತೆ. ಹಾಗೆ ಅನುರಾಧ ಭಟ್ಟು, ರಾಜೇಶ್ ಕೃಷ್ಣನ್ನು, ಅನುರಾಮು ಮತ್ತು DJ ಲೀತಲ್ಲು, ಇವ್ರು 4 ಜನ ಅವ್ರ ಗಾಯಕವನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಲೋಕಿ ಅಂತ ಈ ಪ್ರತಿಯೊಂದು ಮ್ಯೂಸಿಕ್ನು ಲೈವ್ ಮಾಡಿಸಿ ತುಂಬ, ಅಂದರೆ ನಮ್ಮ ಇತ್ತೀಚೆಗೆ ವೆಸ್ಟರ್ನ್ ಕಲ್ಚರ್ ತುಂಬ ಜಾಸ್ತಿ ಆಗ್ತಿದೆ ಸಾಂಗ್ಸಲ್ಲಿ. ಬಟ್ ಸ್ವೇಚ್ಛದಲ್ಲಂತೂ ನಿಮಗೆ ಪ್ರತಿಯೊಂದು ಸಾಹಿತ್ಯ ಅನ್ನೋದು ಕಾಣ್ತಾ ಇರುತ್ತೆ ಪ್ರತಿಯೊಂದು ಸಾಂಗಲ್ಲೂ. ಆನಂದ್ ಆಡಿಯೋದಲ್ಲಿ ರಿಲೀಸ್ ಆಗಿದೆ. ಹಂಗೆ ನಮ್ಮ ಕ್ಯಾಮ್ರಾಮ್ಯಾನ್ ಬಗ್ಗೆ ಹೇಳಬೇಕು ಅಂದರೆ, ನಮ್ಮ ರಾಯಚೂರು ಏನು ಚಂದವಾಗಿದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ. ಬಟ್ ಅವರು ತೆಗ್ದಿರೋವಂಥ ಫ್ರೇಮ್ಸು ನಿಮಗೆ ಪ್ರತಿಯೊಂದು ರಾಯಚೂರು ಎಷ್ಟು ಸುಂದರವಾಗಿದೆ ಅಂತ, ಸುತ್ತಮುತ್ತ ಇರೋ ಹಳ್ಳಿಗಳು ಆಗಲಿ, ಅಲ್ಲಿನ ಕಲ್ಚರ್ ಆಗಲಿ, ಅದು ಎಷ್ಟು ಚೆನ್ನಾಗಿದೆ ಅನ್ನೋದು ನಿಮ್ಗೆಲ್ಲರಿಗೂ ಕಣ್ಣು ಮುಂದೆ ಕಟ್ಟದಂಗೆ ಕಾಣುತ್ತೆ. ದಯವಿಟ್ಟು ಸ್ವೇಚ್ಛೆ ಅನ್ನೋ ಮೂವಿನ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡಿಕೊಂಡ್ರೆ ನಿಮ್ಮ ಸುತ್ತಮುತ್ತ ಇರೋ ಹಳ್ಳಿಗಳು ಯಾವ ರೀತಿ ಇದೆ ಅಂತ ನಿಮಗೆ ಗೊತ್ತಾಗಲ್ಲ. ಸೊ ಈ ಮೂವಿನ ನೋಡಿದರೆ ನಿಮಗೆ ರಾಯಚೂರು ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ, ಕೃಷ್ಣಾ ನದಿ ಎಷ್ಟು ಚೆನ್ನಾಗಿದೆ ಅನ್ನೋದು ತುಂಬ ಅಚ್ಚುಕಟ್ಟಾಗಿ ಕಾಣುತ್ತೆ. ಹಂಗೆ ಬೂರ್ದಿಪಾಡು, ನಾವೇನು ಲಾಸ್ಟ್ ನಮ್ಮ ಭಾಗದ ಲಾಸ್ಟ್ ಪಾರ್ಟ್ ಅಂತೀವೋ, ಆ ಊರಲ್ಲಿ ಎಷ್ಟು ಸೊಗಡಾಗಿರೋ ಅಂಥ ಗ್ರೀನರಿ ಇದೆ ಅನ್ನೋದು ತುಂಬ ನೀಟಾಗಿ ತೋರಿಸಿದ್ದೀವಿ. ಹಂಗೆ ನಮ್ಮ ಟೀಮು ನಾವೆಲ್ಲರೂ ಸೇರಿಕೊಂಡು, ಎಲ್ಲರೂ ರಾಯಚೂರವರು ಇಲ್ಲಿಂದ ನಿಂತ್ಕೊಂಡು ಇಲ್ಲಿ ಸಿನಿಮಾ ಮಾಡಿ ಇವಾಗ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ, ಮಿಸ್ ಮಾಡಬೇಡಿ. ಜನವರಿ 3ನೇ ತಾರೀಕು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹೆಸರು ಸುರೇಶ್ ರಾಜು. ಏನು ಡೈರೆಕ್ಟ್ರು? ಡೈರೆಕ್ಟ್ರು ಸರ್. ನಮಸ್ಕಾರ, ನಾನು ನಿಮ್ಮ ಅನ್ವೇಷ್ ಮಾತಾಡ್ತಿರೋದು. ನನ್ನ ಮೊದಲನೇ ಚಿತ್ರ ಸ್ವೇಚ್ಛ ಜಾನ್ 3ನೇ ತಾರೀಕು ರಿಲೀಸ್ ಆಗ್ತಿದೆ. ನಾವಿವಾಗ ರಾಯಚೂರಲ್ಲಿದ್ದೀವಿ. ರಾಯಚೂರು ತುಂಬ ಇಂಪಾರ್ಟೆಂಟ್ ನಮಗೆ, ಯಾಕಂದರೆ 80% ಫಿಲಮ್ ಶೂಟ್ ಮಾಡಿದ್ದು ಬೂರ್ದಿಪಾಡು ಮತ್ತು ರಾಯಚೂರಲ್ಲಿ. ಆಮೇಲೆ ನಮ್ಮ ರಾಯಚೂರು ಫ್ರೆಂಡ್ಸ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮಗೆ ಏನೇನು ಬೇಕೋ ಎಲ್ಲ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕೆ ನಾವು ರಾಯಚೂರಲ್ಲಿ ಮಾಡಲೇಬೇಕಿತ್ತು ಈ ಪ್ರೆಸ್ ಮೀಟು. ಇಲ್ಲಿಗೆ ಬಂದಿದ್ದೀವಿ. ತುಂಬ ಇಂಪಾರ್ಟೆಂಟ್ ನಮಗೆ ರಾಯಚೂರು ಅನ್ನೋದು. ಜಾನ್ 3ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ. ರಾಯಚೂರು ಹಾಗೂ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ನೋಡಿ, ಹರಿಸಿ ಹಾರೈಸಿ. ಥ್ಯಾಂಕ್ ಯು.